ಮಾನ್ವಿ ತಾಲೂಕಿಂದನೂ ಕೂಡ ಪರಮಾತ್ಮನ ದರ್ಶನ ಮಾಡಲಿಕ್ಕೆ ಇವತ್ತು ಸಮಾಧಿ ಬಳಿ ಬಂದಿರುವಂಥದ್ದು. ಅಪ್ಪು ಅವರ ಸಮಾಧಿ ಬಳಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಹಾಗೆ ಮಾನ್ವಿ ತಾಲೂಕಿಂದನೂ ಕೂಡ ಬಂದಿರುವಂಥದ್ದು. ನಾನೀಗ ಅಭಿಮಾನಿನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಅಮ್ಮ, ನೀವು ಎಷ್ಟು ಜನ ಬಂದಿದ್ದೀರಾ ಮಾನ್ವಿ ತಾಲೂಕಿಂದ? 4 ಜನ ಬಂದೀವಿ. 4 ಜನ ಬಂದೀವಿ. ನಮ್ಮ ಫ್ಯಾಮಿಲಿ ಅಪ್ಪು ಸಾರಿಗೆ ನೋಡ್ಬೇಕಂತಾನೆ ಬಂದೀವಿ. ನಮ್ಮ ರಂಜಾನ್ ಹಬ್ಬ ಇದ್ರೂ ನಾವು ಹೋಗಿ ನೋಡಿ ಬರ್ಬೇಕು ಇವತ್ತು ಅಂತೇಳಿ ಬಂದೀವಿ. ನಾವು ಇಷ್ಟು ಮಾತಾಡೋಕೆ ನಾವು ಬರಲ್ರಿ. ಏನು ಹೇಳಲಿಕ್ಕೆ ಬಯಸ್ತೀರಾ? ಇವತ್ತು ನಮ್ಮೊಂದಿಗೆ ಅಪ್ಪು ಅವರು ಇಲ್ಲ, ಪವರ್ ಸ್ಟಾರ್ ಇಲ್ಲ, ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಎಷ್ಟು ಮಾಡ್ಕೊಂಡೀರಿ ಸರ್? ಏನು ಮಾಡ್ಬೇಕ್ರಿ? ಅವ್ರು ಇರೋದು 4 ದಿನ ಇರ್ಬೇಕಿತ್ತು ರೀ ಸರ್. ಏನು ಮಾಡ್ಬೇಕ್ರಿ? ಮತ್ತೇನು ಎಲ್ಲರೂ ಹೋಗೋದು, ಆದರೆ ಇಷ್ಟು ಜಲ್ದಿ ಹೋಗ್ಬಾರ್ದು. ಚಲೋ ಕೆಲಸ ಮಾಡೋರು ಇನ್ನೂ 4 ದಿನ ಇರಬೇಕಾಗ್ತ್ರಿ. ಮಿಸ್ ಮಾಡ್ಕೊಂಡೀರಿ ಸರ್. ಯಾವುದೆಲ್ಲ ಚಲೋ ಕೆಲಸಗಳು ಮಾಡಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ, ನೀವು ನೋಡಿರೋ ಹಾಗೆ? ಏನೋ ಒಳ್ಳೆಯ ಕಣ್ಣು ಇಲ್ದವ್ರಿಗೆ ಅವ್ರಿಗೆ ಭಾಳ ಕೆಲಸ ಮಾಡ್ಯಾರಂತ ನಾವು ಟಿ ವಿ ಹತ್ರ ನೋಡಕ್ಕೆ ಕೇಳಕ್ಕೆ ಸರ್. ಆದರೆ ಮತ್ತು ಅವ್ರ ಅಭಿಮಾನಿಯಾಗಿ ಸ್ವಲ್ಪ ನೋಡಿ ಹೋಗ್ಬೇಕು, ದೇವಸ್ಥಾನ ಇದ್ದಂಗೆ ಐತೆ ಅಂತ ನೋಡಿ ಹೋಗ್ಬೇಕಂತ ನಾವು ಅಲ್ಲಿಂದ ಬಂದೀವಿ ಸರ್, ಮಾನ್ವಿಲಿಂದ. ಎಷ್ಟು ವರ್ಷಗಳಿಂದ ನೀವು ಬರ್ತಾ ಇದ್ದೀರಾ, ಅಭಿಮಾನಿಗಳಾಗಿದ್ದೀರಾ ನೀವು? 5-6 ವರ್ಷ ಆಯ್ತು ರೀ. 5-6 ವರ್ಷ ಆಯಿತು. ಬರ್ತೀವಿ, ಹೋಗ್ತೀವಿ, ವರ್ಷಕ್ಕೊಂದು ಸಲ ಬರ್ತೀವಿ. ಆದರೆ ಈ ಟೈಮ್ ಹತ್ರ ಬರ್ತಿದ್ದಿಲ್ಲ ರೀ. ಇವತ್ತು ಬರ್ಡೇ ಐತೆ ಅಂತೇಳಿ ನಾವು ಹೋಗಿ ಬರೋ ಮಂತಿಗೇಸಿ ನಾವು ಬಂದೀವಿ ರೀ ಸರ್. ಎಷ್ಟು ಗಂಟೆಗೆ ಹೊರಟ್ರಿ ಮನೆಯಿಂದ? ಸಾಯಂಕಾಲ ಹೊಂಟೀವಿ ರೀ. ಸಾಯಂಕಾಲ ಹೊಂಟಿದ್ರಿ. ಈಗ ಬೆಳಗ್ಗೆ ಇಳಿದು ಸೀದಾ ಇಲ್ಲಿಗೆ ಬಂದೀವಿ ನೋಡಿ ಹೋಗ್ಬೇಕಂತ. ನಮ್ಮಮ್ಮವರು, ನಮ್ಮ ಅತ್ತೆಯವ್ರನ್ನ, ನಮ್ಮ ಸಾಹೇಬ್ರನ್ನ ಎಲ್ಲರನ್ನ ಕರ್ಕೊಂಡು ಬಂದೀವಿ ರೀ ಸರ್. ಇಡೀ ಕುಟುಂಬ ಸಮೇತನೂ ಕೂಡ ಬಂದಿದ್ದೀರಾ, ನೋಡಿದ್ದೀರಾ? ಏನು ಅನಿಸ್ತು ಇಲ್ಲಿಗೆ ಬಂದಮೇಲೆ? ಇದೇ ಫಸ್ಟ್ ಬಂದಿದ್ದ ನೀವು ಅಥವಾ ಹೇಗೆ? ಬರ್ತೀವಿ ಸರ್, ಆದರೆ ಬರ್ಡೇ ದಿನ ಬಂದಿಲ್ಲ ರೀ. ಇವತ್ತು ಫಸ್ಟು ಬರ್ಡೇ ನೋಡಿ ಹೋಗ್ಬೇಕು ಸರ್ದು ಅಂತ ಕೇಳಿಸಿ ಬಂದು. ಅಂದರೆ ಸಮಾಧಿಯ ಹತ್ರ ಬಂದಿರಲಿಲ್ಲ, ಬಳಿ ಬಂದಿಲ್ಲ, ಇವತ್ತೇ ಹತ್ರವಾಗಿ ನೋಡಿರುವಂಥದ್ದು? ಅವಾಗ ಬರ್ತೀವಿ ರೀ. ಆದರೆ ಬರ್ಡೇ ದಿನ ಹೋಗಿ ಬರಬೇಕು ಅಂತಲೇ ನಾವು ನಿರ್ಧಾರ ಮಾಡಿದ್ರಿ. ಆದರೆ ನಾವು ನೋಡಿ ಹೋಗ್ಬೇಕು ಸರ್, ನೋಡಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಹೋಗ್ಬೇಕಂತಲೇ ಬಂದೀವಿ ರೀ ಸರ್. ಅಭಿಮಾನಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಸರ್ ಮಾತಾಡೋಕೆ ಬರಲ್ರಿ ನಾವು ಅಷ್ಟು. ಎಸ್, ಇದಿಷ್ಟು ಅಭಿಮಾನಿಗಳ ಮಾತು. ಅಂದರೆ ಹಬ್ಬ ಇದ್ದರೂ ಕೂಡ ನಾವು ಭೇಟಿ ಮಾಡಿದ್ದೀವಿ. ಅಂದರೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂಥ ಹಿನ್ನೆಲೆಯ ಅವರ ಸಮಾಧಿಯನ್ನು ಭೇಟಿ ಮಾಡಿರುವಂಥದ್ದು. ಕುಟುಂಬ ಸಮೇತವಾಗಿ ನಾವು ಹಬ್ಬ ಇದ್ದರೂ ಕೂಡ ಬಂದಿದ್ದೀನಿ ಅನ್ನುವಂತಹ ಮಾತನ್ನು ಸ್ವತಃ ಮಹಿಳಾ ಅಭಿಮಾನಿಗಳಿಗೂ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.